ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಕಣ್ಣಲ್ಲಿ ನೀರು, ಬಾಯಲ್ಲಿ ಶಂಭುಕನ ಕತೆ, ಜೊತೆಗೆ ಸವಾಲು. ರಾಜೀನಾಮೆಯ ವಿಚಾರದಲ್ಲೂ ಕೂಡ ಸವಾಲು, ತಾಕತ್ತಿನ ಸವಾಲು. ಇವೆಲ್ಲವನ್ನೂ ಕೂಡ ಇವತ್ತು ಹಾಕಿರುವಂಥದ್ದು ಸಚಿವರಾಗಿದ್ದ ಬಿ ನಾಗೇಂದ್ರ. ಇದುವೇ ಇವತ್ತಿನ ಪಂಚಾಯಿತಿಯ ಸುದ್ದಿ. ಕಣ್ಣೀರು. ತನ್ನ ಸುದ್ದಿಗೋಷ್ಠಿಯ ಉದ್ದಕ್ಕೂ ಕೂಡ ತನ್ನ ಪರಿಸ್ಥಿತಿಯ ವಿಚಾರದಲ್ಲಿ ಕಣ್ಣೀರು ಹಾಕಿದ್ದಾರೆ ನಾಗೇಂದ್ರ. ಬಿಜೆಪಿಯವರು ನಿರಂತರವಾದಂತಹ ಪ್ರತಿಭಟನೆಯನ್ನು ನಡೆಸಿದರ ಪರಿಣಾಮ ಮತ್ತು ಮುಂದೆ ಅವರು ಪಾದಯಾತ್ರೆಯನ್ನು ನಡೆಸ್ತಾ ಇರುವಂತಹ ಕಾರಣಕ್ಕಾಗಿ ಅದನ್ನು ತಡೆಯುವ ಉದ್ದೇಶದೊಂದಿಗೆ, ಮುಜುಗರವನ್ನು ತಪ್ಪಿಸುವ ಉದ್ದೇಶದೊಂದಿಗೆ ರಾಜೀನಾಮೆಯನ್ನು ಕೊಡೋದಕ್ಕೆ ನಿರ್ಧರಿಸಿದ್ದಾರೆ ಬಿ ನಾಗೇಂದ್ರ. ನಾನೇನು ತಪ್ಪು ಮಾಡಿಲ್ಲ ಅನ್ನುವಂತಹದ್ದನ್ನು ಕೂಡ ಹೇಳಿದ್ದಾರೆ. ಯುದ್ಧದಲ್ಲಿ ಕಣ್ಣೀರು ಹೆಚ್ಚು ಕೆಲಸ ಮಾಡುವುದಿಲ್ಲ, ಹಾಗೆಯೇ ರಾಜಕೀಯದಲ್ಲೂ ಕೂಡ ಕಣ್ಣೀರು ಹೆಚ್ಚು ಕೆಲಸ ಮಾಡುವುದಿಲ್ಲ. ಹಾಗಿದ್ರೂ ತನ್ನ ಜನರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಕಣ್ಣೀರು ಬಳಕೆ ಆಗತ್ತೆ. ಆ ಕೆಲಸವನ್ನು ಮಾಡುವ ಪ್ರಯತ್ನವನ್ನು ನಾಗೇಂದ್ರ ಮಾಡಿದ್ದಾರೆ. ತನ್ನ ಕೈ ಕಟ್ಟು ಹಾಕಿದ್ದಾರೆ ಅನ್ನುವಂತಹ ರೀತಿಯಲ್ಲಿ, ತನ್ನನ್ನು ಈ ಪರಿಸ್ಥಿತಿಗೆ ದೂಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿ, ತನ್ನ ವಿರುದ್ಧ ಇರುವಂತಹ ಆರೋಪಗಳೆಲ್ಲ ಸುಳ್ಳು ಅನ್ನುವಂಥನ್ನು ಸಾಬೀತುಪಡಿಸುವಂತಹ ನಿರೀಕ್ಷೆಯಲ್ಲಿ ಕಣ್ಣೀರಿನ ಮೂಲಕವಾಗಿ ತನ್ನನ್ನು ಆರಿಸಿ ಕಳಿಸಿರ್ತಕ್ಕಂತಹ ಜನರಿಗೆ ಅಂತಿಮವಾಗಿ ನಾಗೇಂದ್ರ ಅವರು ಬೆಂಗಳೂರಿನಲ್ಲಿ ಏನು ಮಾಡ್ತಾರೆ, ಯಾವ ಕೆಲಸ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಳ್ಳಾರಿ ಗ್ರಾಮಾಂತರ ಮತಕ್ಷೇತ್ರದ ಜನರ ವಿಶ್ವಾಸವನ್ನು ಎಲ್ಲಿ ತನಕ ಉಳಿಸ್ಕೊಂಡಿರ್ತಾರೆ ಅಲ್ಲಿ ತನಕ ಅವರ ರಾಜಕೀಯ ಗಟ್ಟಿಯಾಗಿ ಇರುತ್ತೆ, ಅಧಿಕಾರದ ರಾಜಕೀಯ ಗಟ್ಟಿಯಾಗಿ ಇರುತ್ತೆ. ಆ ಗಟ್ಟಿಯಾಗಿ ಉಳಿಬೇಕು ಅಂತ ಹೇಳಿದ್ರೆ ಅಲ್ಲಿಯ ಜನರಿಗೆ ಒಂದು ಸಂದೇಶವನ್ನು ರವಾನಿಸಬೇಕು. ಆ ಕೆಲಸವನ್ನು ಇವತ್ತು ನಾಗೇಂದ್ರ ಅವರು ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ತಮ್ಮ ಮಾತಿನ ಉದ್ದಕ್ಕೂ ಕೂಡ ಕಣ್ಣೀರು ಹಾಕಿದ್ರು, ಕಣ್ಣೀರು ಒರೆಸಿದ್ರು. ಅವರ ಅಕ್ಕಪಕ್ಕದಲ್ಲಿ ಕುಳಿತಿದ್ದಂತಹ ಇಬ್ಬರು ನಾಯಕರನ್ನು ನೀವು ಗಮನಿಸಿರಬಹುದು. ಒಬ್ಬರು ಸಚಿವರು, ಮತ್ತೊಬ್ಬರು ರಾಜ್ಯಸಭಾ ಸದಸ್ಯರು. ಅವರಿಬ್ಬರನ್ನು ಕೂಡ ಕೂರಿಸ್ಕೊಂಡು ಮಾತನಾಡ್ತಾ, ಕಣ್ಣೀರು ಹಾಕ್ತಾ, ಸವಾಲು ಹಾಕ್ತಾ, ತಾಕತ್ತಿದ್ರೆ ಬನ್ನಿ ಅಂಥೇಳಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿಯವರ ವಿಚಾರದಲ್ಲಿ ಸವಾಲೆಸೀತ ಇವತ್ತು ನಾಗೇಂದ್ರ ಅವರು ಮಾತನಾಡಿದ್ದಾರೆ. ಹಾಗೆ ನೋಡಿದರೆ ನಾಗೇಂದ್ರ ರೆಡ್ಡಿ ಸಹೋದರರ ಜೊತೆಗೇನೆ ರಾಜಕೀಯದ ರಂಗ ಪ್ರವೇಶವನ್ನು ಮಾಡಿದಂಥವ್ರು 2008ರಲ್ಲಿ. ಅವ್ರ ಜೊತೆಗೇನೆ ರಾಜಕೀಯಕ್ಕೆ ಬಂದಂಥವ್ರು. ವಿಧಾನಸಭೆಯ ಒಳಗಡೆ ಸಿದ್ದರಾಮಯ್ಯನವರು ತೋಳು ತಟ್ಟಿದ್ರಲ್ಲ, ಅವತ್ತು ಅಲ್ಲಿ ಎದುರು ಸವಾಲು ಹಾಕಿರುವಂತಹ ವ್ಯಕ್ತಿಗಳು ಇದ್ರಲ್ಲ, ಅವರ ಸಾಲಿನಲ್ಲಿ ನಿಂತಿದ್ದಂಥವರಲ್ಲಿ ನಾಗೇಂದ್ರ ಕೂಡ ಒಬ್ಬರಾಗಿದ್ದರು. ಪಕ್ಷ ಬದಲಿಸಿದ್ದಾರೆ, ಪಕ್ಷೇತರರಾಗಿ ಗೆದ್ದಿದ್ದಾರೆ. ಅದಾದ ನಂತರ ಪಕ್ಷ ಬದಲಿಸಿದ್ದಾರೆ, ಕಾಂಗ್ರೆಸ್ ಮೂಲಕವಾಗಿ 2 ಬಾರಿ ಶಾಸಕರಾಗಿದ್ದಾರೆ ಮತ್ತು ರೆಡ್ಡಿ ಸಹೋದರರಿಗೆ ಸವಾಲಾಗಿ ಬೆಳೀತಾ ಇದ್ದಾರೆ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಹೀಗಿರುವಾಗಲೇ ಬಂದಿರುವಂತಹ ಈ ಮಾತುಗಳು, ಈ ಕಣ್ಣೀರು, ಈ ಎಲ್ಲ ವಿಚಾರಗಳು ಯಾವ ಸ್ವರೂಪದ ಪರಿಣಾಮವನ್ನು ಮಾಡುವಂಥದ್ದಿದ್ದಾವೆ, ಏನೆಲ್ಲ ಹೇಳಿದ್ದಾರೆ ಇವತ್ತು ನಾಗೇಂದ್ರ, ಯಾವ ಸ್ವರೂಪದಲ್ಲಿ ತಮ್ಮ ರಾಜೀನಾಮೆಯ ವಿಚಾರವನ್ನು ಅವರು ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಅದಕ್ಕೆ ಬೇಕಾಗಿರುವಂತಹ ಒಂದು ವರದಿ ನಿಮಗೆ ತೋರಿಸ್ತೀನಿ. ವಿನಾಕಾರಣ ಹಗರಣ ಇಲ್ಲದೇನೆ ಹಗರಣವನ್ನು ತಂದು ನನ್ನ ಮೇಲೆ ಕಟ್ಟಿ ತಾವು ನನ್ನ ತಲೆದಂಡನ್ನು ಮಾಡ್ತಿದ್ದೀರಲ್ಲ ಸ್ವಾಮಿ. ಶಂಭುಕ ಅಂದ್ಕೊಂಡಿದ್ದೀರಾ ನೀವು? ಪುರಾಣ ಕಾಲದ ಶಂಭುಕ ಅಲ್ಲ ಇದು. ನನ್ನ ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆ ಅಲ್ಲ. ನನಗೊಂದು ಅವಕಾಶ ಕೊಡಿ. ನಾನು ಮಂತ್ರಿ ಸ್ಥಾನಕ್ಕೆ ಅಲ್ಲ, ನನ್ನ ಶಾಸಕ ಸ್ಥಾನಕ್ಕೂ ನಾನು ತ್ಯಾಗ ಮಾಡ್ತೀನಿ. ಬನ್ನಿ ಅಖಾಡದಲ್ಲಿ ಹೋಗೋಣ ಅಂತ. ಇವತ್ತೇನು ಇನ್ನೊಂದು ಕೇಸ್ ಮಾಡ್ಬೋದು ನನ್ನ ಮೇಲೆ, ಇಡಿ ಸಿಬಿಐ ಮತ್ತೆ ಬಿಡ್ಬೋದು ಅವರು. ಎದುರಲ್ಲ ಸ್ವಾಮಿ. ನನ್ನಂತ ನಾಗೇಂದ್ರಗಳು ಲಕ್ಷ ಜನ ಇದ್ದಾರೆ ನಮ್ಮ ಬಳ್ಳಾರಿಯಲ್ಲಿ. ನನ್ನ ಸ್ವ ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನಾನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ನಾನು ಕೈನಲ್ಲಿ ರಾಜೀನಾಮೆ ಪತ್ರ, ರಾಮಾಯಣದ ಉತ್ತರಕಾಂಡದ ಶಂಭೂಕನ ಜಪ, ಕಣ್ಣೀರಿಡುತ್ತಲೇ ರಾಜೀನಾಮೆ ಘೋಷಣೆ.
ರಾಜೀನಾಮೆ ಕೊಡುತ್ತಲೇ ಬಳ್ಳಾರಿ ಬಿಜೆಪಿ ನಾಯಕರಿಗೆ ಓಪನ್ ಚಾಲೆಂಜ್. ಇದೆಲ್ಲವೂ ಕಂಡಿದ್ದು ವಿಧಾನಸೌಧದ 3ನೇ ಮಹಡಿಯಲ್ಲಿ. ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡ್ತಿದ್ದೇನೆ ಎಂದು ಕಣ್ಣೀರಿಡುತ್ತಲೇ ರಾಜೀನಾಮೆ ಘೋಷಿಸಿದ್ರು. ಇವತ್ತು ಈ ಸದನದ ಮೂಲಕ, ಈ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಯವರು CLPಯಿಂದ ಹಿಡಿದು ಪ್ರತಿ ಸಂದರ್ಭದಲ್ಲಿ ಡೆಲ್ಲಿಯಿಂದ ಹಿಡಿದು ಗಲ್ಲಿವರೆಗೂ ಕೂಡ ನಾಗೇಂದ್ರ ತಪ್ಪು ಮಾಡಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ನಮ್ಮ ವರಿಷ್ಠರ ಗಮನಕ್ಕೂ ತೆಗೆದುಕೊಂಡು ಬಂದರು. ಆದರೆ ನನ್ನಿಂದ ಸ್ವಾಮಿ, ನನ್ನಿಂದ ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವಂಥ ಕೇವಲ ಒಂದು ವಿಚಾರದಿಂದ ನಾನು ಇವತ್ತು ನನ್ನ ಸ್ವ ಇಚ್ಛೆಯಿಂದ ನನ್ನ ಸ್ವ ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನಾನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ರಾಜೀನಾಮೆ ಘೋಷಿಸಿದ ಬೆನ್ನಲ್ಲೇ ಬಳ್ಳಾರಿ ಬಿಜೆಪಿ ನಾಯಕರಿಗೆ ಓಪನ್ ಚಾಲೆಂಜ್ ಮಾಡಿದ್ರು. ಜನತಾ ನ್ಯಾಯಾಲಯದಲ್ಲೇ ನಿರ್ಧಾರವಾಗಲಿ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡಲು ಸಿದ್ಧ. ಬಳ್ಳಾರಿ ಬಿಜೆಪಿ ನಾಯಕರೇ ಬನ್ನಿ, ಜನತಾ ನ್ಯಾಯಾಲಯಕ್ಕೆ ಹೋಗೋಣ, ತಾಕತ್ತಿದ್ದರೆ ಕಾಂಗ್ರೆಸ್ ಪಕ್ಷವನ್ನ ಎದುರಿಸಿ ಎಂದು ಸವಾಲು ಹಾಕಿದ್ರು. ಇವತ್ತೇನು ರೆಡ್ಡಿ ರಾಮುಲು ಅಂತೇಳಿ ಬಲಿಷ್ಠರು ಬಿಜೆಪಿಯಲ್ಲಿ ಕುತಂತ್ರಿಗಳಂತ ಹೇಳಿ ನೀವು ಹೇಳ್ತಾ ಇದ್ರಲ್ಲ, ತಮ್ಮ ಕುತಂತ್ರದಿಂದ ನನಗೆ ಏನು ಮಾಡಿದ್ರಿ ಅಂತೇಳಿ ನನಗೆ ನೋವಿದೆ. ನನಗೆ ಬನ್ನಿ ಸ್ವಾಮಿ, ನಾನು ರಾಜೀನಾಮೆ ಮಾಡ್ತೀನಿ. ರಾಮುಲು ಅಣ್ಣ ಬಾ ಅಣ್ಣ, ನೀನೇ ಬಾ. ನಾನು ಹಗರಣ ಮಾಡಿಬಿಟ್ಟಿದ್ದೀನಿ. 187 ಕೋಟಿ ಯಾರ್ಯಾರಿಗೋ ಕೊಟ್ಟಿದ್ದೀನಿ. ರಾಹುಲ್ ಗಾಂಧೀಜಿ ಅವ್ರ ಮನೆಗೆ ಕಳಿಸಿದ್ದೀನಿ, ಇನ್ನೊಬ್ಬರು ಕಳಿಸಿದ್ದೀನಿ ಅಂತ ಹೇಳ್ತೀಯಲ್ಲಪ್ಪ. ಬಾ ನ್ಯಾಯಾಲಯಕ್ಕೆ ಹೋಗೋಣ, ಬಾಪ್ಪ, ಜನತಾ ನ್ಯಾಯಾಲಯಕ್ಕೆ ಬಾ. ನೀನು ಸವಾಲನ್ನು ಸ್ವೀಕಾರ ಮಾಡ್ಬೇಕು. ನಾನು ನಮ್ಮ ವರಿಷ್ಠರಲ್ಲಿ ನಾನು ಮನವಿ ಮಾಡ್ಕೊಂತೀನಿ. ನಾನು ಒಂದು ಸುಳ್ಳನ್ನು ಹೇಳಿ ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಬಳ್ಳಾರಿ ಜನರ, ಮುಗ್ಧ ಜನರನ್ನ, ಬಳ್ಳಾರಿಯಲ್ಲಿ ಈಗಾಗಲೇ ಕೂಡ ತಾವು ರಿಜೆಕ್ಟ್ ಪೀಸ್ಗಳು, ಚಲಾವಣೆ ಇಲ್ಲದ ನಾಣ್ಯಗಳು ತಾವು ಅದನ್ನ ಮನದಲ್ಲಿ ಇಟ್ಕೊಂಡು ಇವತ್ತು ನನ್ನ ಮೇಲೆ ವಿನಾಕಾರಣ ಮಾಡ್ತಾ ಇದ್ದಾರೆ ಸ್ವಾಮಿ. ನನಗೊಂದು ನ್ಯಾಯ, ನಿಮಗೊಂದು ನ್ಯಾಯನಾ? ಒಂದು ಬಾರಿ ಅಲ್ಲ, 2 ಬಾರಿ ಚೀಮಾರಿ ಹಾಕಿದ್ದಾರೆ. ನಿಮಗೆ ಗೊತ್ತಾ? ಬನ್ನಿ ಸ್ವಾಮಿ, ತಾವು ಬನ್ನಿ. ಪಕ್ಕದಲ್ಲಿ ಯಾರ್ಯಾರಿಗೋ ನಿಂತು ಚೀಟಿಗಳು ಕೊಡೋದಲ್ಲ. ಇದನ್ನ ಹೇಳಿ, ಅದನ್ನ ಹೇಳಿ, ಇಲ್ಲ ಸಲ್ಲದನ್ನ ಹೇಳಿ ಅಂತೇಳಿ. ರಾಮಾಯಣದ ಉತ್ತರಕಾಂಡದಲ್ಲಿ ಬರುವ ಶಂಭೂಕನ ಉದಾಹರಣೆ ಕೊಟ್ಟ ನಾಗೇಂದ್ರ, ಇದು ಸಂವಿಧಾನದ ಯುಗ, ಮನುಸ್ಮೃತಿವಾದಿಗಳ ತಂತ್ರ ನಡೆಯೋದಿಲ್ಲ ಎಂದ್ರು. ಪದೇ ಪದೇ ಸುಳ್ಳು ಹೇಳಿ ನಿಜ ಮಾಡಲು ಹೊರಟಿದ್ದೀರಾ? ತಪ್ಪು ಮಾಡದಿದ್ದರೂ ನನ್ನನ್ನೇ ಟಾರ್ಗೆಟ್ ಮಾಡಿದ್ಯಾಕೆ? ಪುರಾಣ ಕಾಲದ ಶಂಭೂಕ ನಾನಲ್ಲ, ಶಂಭೂಕನ ತಲೆದಂಡವೇ ಆಯಿತು. ಆದ್ರೆ ನಾಗೇಂದ್ರ ಯಾವುದಕ್ಕೂ ಹೆದರೋದಿಲ್ಲ ಎಂದ್ರು. ಈ ದಲಿತರನ್ನ, ಶೋಷಿತ ವರ್ಗದವರನ್ನ, ಅಲ್ಪಸಂಖ್ಯಾತರನ್ನ ಬಿಡ್ತಾರಾ ನೀವು? ಇವತ್ತು ನಾನು ಓಡಾಡ್ತೀನಿ. ಈ ರಾಜ್ಯದಲ್ಲಿ ನನಗಾಗಿರುವಂತ ಅನ್ಯಾಯವನ್ನು ಎತ್ತಿ ಹಿಡಿತೀನಿ. ನಾನು ನನ್ನ ಪರಿಶಿಷ್ಟ ಪಂಗಡದ ಸಮಾಜದವರು 15 ಸ್ಥಾನಗಳಲ್ಲಿ ಕೂಡ ನಾನು ಓಡಾಡ್ತೀನಿ. ನನಗೆ ಮಾಡಿರುವಂತ ಈ ಬಿಜೆಪಿ ದುಷ್ಟ ಶಕ್ತಿಗಳು, ಕೋಮುವಾದಿ ಪಕ್ಷದವರು ವಿನಾಕಾರಣ ಹಗರಣ ಇಲ್ಲದೇನೆ ಹಗರಣವನ್ನು ತಂದು ನನ್ನ ಮೇಲೆ ಕಟ್ಟಿ ತಾವು ನನ್ನ ತಲೆದಂಡನ್ನು ಮಾಡ್ತಿದ್ರಲ್ಲ ಸ್ವಾಮಿ. ಶಂಭುಕ ಅನ್ಕೊಂಡಿದ್ದೀರಾ ನೀವು? ಪುರಾಣ ಕಾಲದ ಶಂಭುಕ ಅಲ್ಲ. ಲೋಕ ಕಲ್ಯಾಣಕ್ಕಾಗಿ ಮಾಡಿದಂತ ತಪಸ್ಸನ್ನ ಶಂಭುಕ ಮಾಡ್ತಾ ಇದ್ದ, ಅವನ ತಲೆದಂಡ ಆಯ್ತು. ಆದ್ರೆ ಇವತ್ತು ನಾನು ಶಂಭುಕ ಆಗ್ಲಿಕ್ಕೆ ನನ್ನ ತಯಾರಿಲ್ಲ ಸ್ವಾಮಿ. ನಾನು ಸಾಂವಿಧಾನಿಕ ಹುದ್ದೆಯಲ್ಲಿರುವ ರಾಜ್ಯಪಾಲರು ಪ್ರಮಾಣ ಮಾಡಿಸಿದ್ದಾರೆ. ಅಂಥ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಸ್ವಾಗತ ಮಾಡುತ್ತೇನೆ ಎಂದ ನಾಗೇಂದ್ರ, ಬಿಜೆಪಿ ನಾಯಕರ ಮೇಲೂ ತನಿಖೆ ಆಗಲಿ, ರಾಜ್ಯಪಾಲರು ಹ್ಯಾಂಡ್ ಪಿಕ್ ಮಾಡಬಾರದು, ಕುಮಾರಸ್ವಾಮಿ ಇನ್ನಿತರರು ಕಾಣಲಿಲ್ವಾ ಎಂದ್ರು. ಇವತ್ತು ನಾನು ಸಂವಿಧಾನದ ಹುದ್ದೆ ಅತ್ಯುನ್ನತ
ಸ್ಥಾನದಲ್ಲಿರುವಂಥ ಒಂದು ಹುದ್ದೆಯಲ್ಲಿರುವಂಥ ಗವರ್ನರ್ ಅವರು ಇವತ್ತೇನು ಪ್ರಾಸಿಕ್ಯೂಷನ್ ಕಳಿಸಿದಾರಲ್ಲ ಅದಕ್ಕೆ ನಾವು ತಲೆಬಾಗ್ತೀವಿ. ಇವತ್ತು ಹ್ಯಾಂಡ್ ಪಿಕ್ ಮಾಡಿದ್ದಾರೆ, ಅದರಲ್ಲಿ ತಮಗೆ ಯಾರಿಗೆ ಬೇಕೋ ಯಾರಿಗೆ ಬಿಡಬಾರ್ದೋ ಯಾರಿಗೆ ಬೇಕೋ ಅಂತೇಳಿ. ಮಾನ್ಯ ಕುಮಾರಸ್ವಾಮಿ ಅವ್ರದ್ದು ಯಾಕೆ ಕಳಿಸ್ಲಿಲ್ಲ? 3 ವರ್ಷದಿಂದ ಪೆಂಡಿಂಗ್ ಇದೆ. ನಾನು ಕೇಳಬಹುದಲ್ಲ, ಪ್ರಜಾಪ್ರಭುತ್ವದಲ್ಲಿ ನನಗೆ ಹಕ್ಕಿದೆ ಅದನ್ನ. ಇವತ್ತು ನಿಮ್ಮ ಜೋಡಿ ಅವರೆಲ್ಲರೂ ಕೂಡ ಒಟ್ಟಾಗಿದ್ದಾರೆ, ತಾವೆಲ್ಲರೂ ಕೂಡ ಅಲಯನ್ಸ್ ಅಲ್ಲಿ ಇದ್ದೀರಿ ಅಂತ ಹೇಳಿ ತಾವು ತಿಳಿದು ಇವತ್ತು ಹ್ಯಾಂಡ್ ಪಿಕ್ ಅದನ್ನ ಬಿಟ್ಟು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿ ಇವತ್ತು ನನಗೆ ಮಾತ್ರನೇ ತಾವು ಕಳಿಸ್ತೀರಲ್ಲ ಸ್ವಾಮಿ, ಇದು ನ್ಯಾಯನ? ಅವ್ರಿಗೊಂದು ನ್ಯಾಯ, ನನಗೊಂದು ನ್ಯಾಯನ? ಬಿಜೆಪಿಯವರು ಇಡಿ ಸಿಬಿಐಯನ್ನ ಮತ್ತೆ ಬಿಡಬಹುದು, ಹೆದರೋದಿಲ್ಲ. ಬಿಜೆಪಿ ಎದುರಿಸಲು ನನ್ನಂಥ ಲಕ್ಷ ನಾಗೇಂದ್ರರು ಇದ್ದಾರೆ ಎಂದ್ರು. ಬನ್ನಿ ಸ್ವಾಮಿ ಬನ್ನಿ ಎಂದು ಬಳ್ಳಾರಿ ನಾಯಕರಿಗೆ ಸವಾಲು ಹಾಕಿದ್ರು. ಮುಂದೆ ನ್ಯಾಯಾಲಯದಲ್ಲಿ ಜಯ ಸಿಗುತ್ತೆ ಎಂಬ ನಂಬಿಕೆ ಇದೆ, ಆರೋಪ ಮುಕ್ತ ಆಗುತ್ತೇನೆ ಎಂಬ ವಿಶ್ವಾಸವಿದೆ ಎಂದ್ರು. ಇವತ್ತೇನು ಇನ್ನೊಂದು ಕೇಸ್ ಮಾಡ್ಬೋದು ನನ್ನ ಮೇಲೆ, ಇಡಿ ಸಿಬಿಐ ಮತ್ತೆ ಬಿಡ್ಬೋದು ಅವರು, ಎದುರಲ್ಲ ಸ್ವಾಮಿ. ನನ್ನಂತ ನಾಗೇಂದ್ರಗಳು ಲಕ್ಷ ಜನ ಇದ್ದಾರೆ ನಮ್ಮ ಬಳ್ಳಾರಿಯಲ್ಲಿ, ಬನ್ನಿ ನೋಡೋಣ ಅಂತ. ನಾನು ರಾಜೀನಾಮೆ ಮಾಡ್ತೀನಿ, ಇವತ್ತು ಜನತಾ ನ್ಯಾಯಾಲಯಕ್ಕೆ ಇಡೋಣ ಅಂತ. ನನ್ನ ತಪ್ಪಾಗಿದ್ರೆ ನಾನು ಸೋಲ್ತೀನಿ. ಇವತ್ತು ನನ್ನ ನೇರ ಸವಾಲು ಆಗ್ತಾ ಇದ್ದೀನಿ ನಾನು. ಇವತ್ತೇನು ರೆಡ್ಡಿ ರಾಮುಲು ಅಂತೇಳಿ ಬಲಿಷ್ಠರು ಬಿಜೆಪಿಯಲ್ಲಿ ಕುತಂತ್ರಿಗಳಂತ ಹೇಳಿ ನೀವು ಹೇಳ್ತಾ ಇದ್ದೀರಲ್ಲ, ತಮ್ಮ ಕುತಂತ್ರದಿಂದ ನನಗೆ ಏನ್ ಮಾಡಿದ್ರಿ ಅಂತೇಳಿ ನನಗೆ ನೋವಿದೆ. ನನಗೆ ಬನ್ನಿ ಸ್ವಾಮಿ, ನಾನು ರಾಜೀನಾಮೆ ಮಾಡ್ತೀನಿ. ರಾಮುಲು ಅಣ್ಣ ಬಾ ಅಣ್ಣ, ನೀನೇ ಬಾ. ನಾನು ಹಗರಣ ಮಾಡಿಬಿಟ್ಟಿದ್ದೀನಿ. 187 ಕೋಟಿ ಯಾರ್ಯಾರಿಗೋ ಕೊಟ್ಟಿದ್ದೀನಿ, ರಾಹುಲ್ ಗಾಂಧೀಜಿ ಅವ್ರ ಮನೆಗೆ ಕಳಿಸಿದ್ದೀನಿ, ಇನ್ನೊಬ್ಬರು ಕಳಿಸಿದ್ದೀನಿ ಅಂತ ಹೇಳ್ತೀಯಲ್ಲಪ್ಪ, ಬಾ ನ್ಯಾಯಾಲಯಕ್ಕೆ ಹೋಗೋಣ, ಬಾಪ್ಪ ಜನತಾ ನ್ಯಾಯಾಲಯಕ್ಕೆ. ಪಕ್ಷಕ್ಕೆ ಮುಜುಗರ ಆಗಬಾರದೆಂದು ಈ ಹಿಂದೆಯೂ ರಾಜೀನಾಮೆ ಕೊಟ್ಟಿದ್ದೆ. ಎಸ್ಐಟಿ ಸಿಐಡಿ ತನಿಖೆಯ ಬಿಟ್ಟು ಇಡಿ ಬಳಸಿಕೊಂಡು ಟಾರ್ಗೆಟ್ ಮಾಡಿದ್ರು ಎಂದ್ರು. ಸಿಬಿಐನಿಂದಲೂ ತನಿಖೆ ಆಯಿತು, ಜೈಲಿಗೂ ಹೋಗ್ಬಂದೆ. 2ನೇ ಚಾರ್ಜ್ ಶೀಟ್ನಲ್ಲಿ ತರಾತುರಿಯಲ್ಲಿ ಸೇರಿಸಿದ್ರು. ಅಹಿಂದ ನಾಯಕರ ವಿರುದ್ಧ ಇಡಿ ಬಳಸ್ತಿದ್ದಾರೆ ಎಂದು ಗುಡುಗಿದ್ರು. ಸುಳ್ಳನ್ನು ಇಟ್ಕೊಂಡು ತಾವು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಸ್ವಾಮಿ, ನಮ್ಮ ಮುಗ್ಧ ಜನರು ಯಾರು ಕೂಡ ಮುಗ್ಧರಿಲ್ಲ. ಇವಾಗ ತಮ್ಮ ಗೊಡ್ಡು ಬೆದರಿಕೆಗೆ ಯಾರು ಬೆದರೋದಿಲ್ಲ. ಇವತ್ತೇನು ಇನ್ನೊಂದು ಕೇಸ್ ಮಾಡ್ಬೋದು ನನ್ನ ಮೇಲೆ, ಇಡಿ ಸಿಬಿಐ ಮತ್ತೆ ಬಿಡ್ಬೋದು ಅವರು, ಎದುರಲ್ಲ ಸ್ವಾಮಿ. ನನ್ನಂತ ನಾಗೇಂದ್ರಗಳು ಲಕ್ಷ ಜನ ಇದ್ದಾರೆ ನಮ್ಮ ಬಳ್ಳಾರಿಯಲ್ಲಿ, ಬನ್ನಿ ನೋಡೋಣ ಅಂತ. ನಾನು ರಾಜೀನಾಮೆ ಮಾಡ್ತೀನಿ, ಇವತ್ತು ಜನತಾ ನ್ಯಾಯಾಲಯಕ್ಕೆ ಇಡೋಣ ಅಂತ. ನನ್ನ ತಪ್ಪಾಗಿದ್ರೆ ನಾನು ಸೋಲ್ತೀನಿ. ಇವತ್ತು ನನ್ನ ನೇರ ಸವಾಲು ಆಗ್ತಾ ಇದ್ದೀನಿ ನಾನು. ವಾಲ್ಮೀಕಿ ಹಗರಣದಲ್ಲಿ ನನ್ನ ಪಾತ್ರ ಇಲ್ಲ 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 ಎಂದು ಘಂಟಾ ಘೋಷವಾಗಿ ಹೇಳಿದ್ರು. ಕಾಂಗ್ರೆಸ್ ಮಂತ್ರಿಯಾಗಿರೋ ಕಾರಣಕ್ಕೆ ಟಾರ್ಗೆಟ್ ಮಾಡುತ್ತಿದ್ದಾರೆ. ಅಕ್ರಮದಲ್ಲಿ ಭಾಗಿಯಾದ ಬ್ಯಾಂಕ್ಗಳ ವಿರುದ್ಧ ನಿರ್ಮಲಾ ಸೀತಾರಾಮನ್ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ? ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ವಾ ಎಂಬ ಸವಾಲು ಹಾಕಿದ್ರು. ಈಗಾಗಲೇ ಕೂಡ ಪೂರ್ಣ ಪ್ರಮಾಣದಲ್ಲಿ 100ಕ್ಕೆ 100ರಷ್ಟು ಹಣ ಕೂಡ ವಾಪಸ್ಸಾಗಿದೆ. ನಾನು ಕಳಿಸಿದ್ದಲ್ಲ, ಬ್ಯಾಂಕಲ್ಲಿ ಮಾಡ್ಕೊಂಡಿದ್ದಂಥವ್ರು. ಹಂಗಾದ್ರೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತಿನ ದೇಶದ ಮಂತ್ರಿಗಳು, ಫೈನಾನ್ಸ್ ಮಿನಿಸ್ಟರ್ ಅವ್ರು ಯಾಕೆ ಮಾಡ್ಕೊಡ್ದು? ಅವರು ಮೂಗಿನ ಅಡಿಯಲ್ಲಿರುವಂತ ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರ ಅಡಿಯಲ್ಲಿರುವಂತದ್ದನ್ನೇ ಅವ್ರು ಮಾಡ್ಬೇಕಲ್ಲ, ಅವ್ರು ರಾಜೀನಾಮೆ ಮಾಡ್ಬೇಕಲ್ಲ. ನನ್ನಂದು ಯಾಕೆ ಸ್ವಾಮಿ? ನಾನು ದಲಿತ ಅಂತೇಳ, ನಾನು ಆದಿವಾಸಿ ಅಂತೇಳ? ಇನ್ನು ಅಧಿವೇಶನದ ವೇಳೆ ಪ್ರತಿಪಕ್ಷಗಳು ನಡೆದುಕೊಂಡ ಬಗೆಯನ್ನ ನಾಗೇಂದ್ರ ಇದೇ ವೇಳೆ ಟೀಕಿಸಿದ್ರು. ನೋಟಿಸ್ ಕೊಟ್ಟು ಚರ್ಚೆಗೆ ಬನ್ನಿ ಅಂದ್ರೂ ಬರಲಿಲ್ಲ. ಬರ ಕಾವೇರಿ ಸಮಸ್ಯೆಗಳ ಚರ್ಚೆ ಮಾಡಲಿಲ್ಲ. ಪಾದಯಾತ್ರೆ ಒಂದೇ ಹಿಡ್ಕೊಂಡು ಹೋರಾಟ ಮಾಡುತ್ತಿದ್ದಾರೆ. ದಲಿತರು ಆದಿವಾಸಿಗಳು ಮಂತ್ರಿಗಳಾಗಬಾರದು ಎಂಬ ತಂತ್ರ ಎಂದು ಕಿಡಿಕಾರಿದ್ರು. ಇವತ್ತೀಗಾಗಲೇ ಕೂಡ ಈ ವಿರೋಧ ಪಕ್ಷದಿಂದ, ಈ ಕುತಂತ್ರ ರಾಜಕಾರಣಗಳಿಂದ ಇವತ್ತು ನಾವು ಹಲವಾರು ಬಾರಿ ಮೊನ್ನೆ ನಡೆದಂತ ಸದನದಲ್ಲಿ ಹಲವಾರು ಬಾರಿ 10 ದಿನವರೆಗೂ ಕೂಡ ನಾವು ಹಲವಾರು ಬಾರಿ ಅವರಿಗೆ ಮನವಿ ಮಾಡ್ಕೊಂಡ್ವಿ, ತಾವೊಂದು ನೋಟಿಸ್ ಕೊಡಿ, ಚರ್ಚೆಗೆ ಬನ್ನಿ. ನಾವು ಯಾಕೆ ರಾಜೀನಾಮೆ ತಾವಿಗೆ ಹೇಳ್ತಿದ್ದೀರಿ, ನನ್ನ ವಿಚಾರನ ನನ್ನ ರಾಜೀನಾಮೆ ಯಾಕೆ ಕೊಡಬಾರ್ದು ಅಂತೇಳಿ ಇಡೀ ಮುಖ್ಯಮಂತ್ರಿಯಿಂದ ಹಿಡಿದು ನಮ್ಮ ಎಲ್ಲ ಸಂಪುಟ ಸದಸ್ಯರು ನಾವು ಮನವಿ ಮಾಡ್ಕೊಂಡಿವಿ. ಅವ್ರಿಗೆ ಕೇಳಂತ ಪರಿಸ್ಥಿತಿಯಲ್ಲಿಲ್ಲ. ಎಂತ ಒಂದು ಅದ್ಭುತವಂತ ಅವಕಾಶ. ಇವತ್ತು ರಾಜ್ಯದಲ್ಲಿ ಬರಗಾಲ ತಾಂಡವಾಡ್ತಾ ಇದೆ, ಕಾವೇರಿಯ ಜ್ವಲಂತ ಸಮಸ್ಯೆ ನಡೀತಾ ಇದೆ.
ಮುಖ್ಯವಾಗಿ KPSC ಹಗರಣ ಸುಮಾರು 7,000 ಕೋಟಿಗೂ ಮೇಲ್ಪಟ್ಟಂತ ಹಗರಣ ಬಗ್ಗೆ ಕೂಡ ತಾವು ಬೆಳಕು ಚೆಲ್ಲಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ವಾಲ್ಮೀಕಿ ಸಮಾಜದಲ್ಲಿ ನನ್ನನ್ನ ವಿಲನ್ ಮಾಡುವ ಹುನ್ನಾರವಾಗುತ್ತಿದೆ. ವಾಲ್ಮೀಕಿ ಸಮಾಜ ಎಚ್ಚೆತ್ತುಕೊಂಡಿದೆ. ಒಳ್ಳೆಯವರು ಕೆಟ್ಟವರು ಯಾರೆಂಬ ಅರಿವಿದೆ ಎಂದ್ರು. ಈಗಾಗಲೇ ಕೂಡ ನನ್ನ ಸಮುದಾಯದಲ್ಲಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಜನಾಂಗದಲ್ಲಿ ನನ್ನ ವಿಲನ್ ಮಾಡಕ್ ಹೊಂಟಿರ ಸ್ವಾಮಿ. ಆಗಲ್ಲ ಸ್ವಾಮಿ. ನಮ್ಮ ಸಮಾಜದವರು ಎಚ್ಚೆತ್ತುಕೊಂಡಿದ್ದಾರೆ. ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ರಾಮಾಯಣ ಬರುವಂತ ನಮ್ಮ ಸಮಾಜ ಸ್ವಾಮಿ. ರಾಮಾಯಣ ಬರೆದು ರಾಮ ಯಾರು ಅನ್ನಂತ ತೋರಿಸಿರುವಂತ ಸಮಾಜ. ಆ ಸಮಾಜ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತೇಳಿ ನೋಡಿದ್ದಾರೆ ಸ್ವಾಮಿ. ನಮ್ಮ ಸಮಾಜದಲ್ಲಿ ನಮ್ಮನ್ನ ತಾವು ಕುತಂತ್ರಗಳಿಂದ ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಸಂವಿಧಾನ ಇರೋವರೆಗೆ. ಕಡೆಗೆ ಮುಖ್ಯಮಂತ್ರಿ ಹೈಕಮಾಂಡ್ ನಾಯಕರಿಗೆ ಧನ್ಯವಾದ ತಿಳಿಸಿ ಮುಖ್ಯಮಂತ್ರಿ DK ಶಿವಕುಮಾರ್ ಕೈಗೆ ರಾಜೀನಾಮೆ ಪತ್ರ ಕೊಟ್ಟರು ನಾಗೇಂದ್ರ. ನಾನು ತಪ್ಪಿತಸ್ಥ ಅಲ್ಲ ಅನ್ನುವಂಥದ್ದನ್ನ ಬಹಳಷ್ಟು ಪ್ರಮಾಣದಲ್ಲಿ ಕೂಡ ಅವರು ಹೇಳಿಕೆಯನ್ನು ಹೇಳ್ಕೊಂಡು ಬಂದರು. ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಮ್ಮ ವರಿಷ್ಠರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ ವೇಣುಗೋಪಾಲ್ ಸಾಹೇಬರು, ರಾಹುಲ್ ಗಾಂಧೀಜಿಯವರು, ಸುರ್ಜೇವಾಲಾ ಅವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ PCC ಅಧ್ಯಕ್ಷರಾಗಿರುವಂತಹ ಹರಿಪ್ರಸಾದ್ ಸಾಹೇಬರು, ನಮ್ಮ ನಾಸೀರ್ ಅಣ್ಣವರು, ನಮ್ಮ ಜಮೀರ್ ಅಣ್ಣವರು, ನಮ್ಮ GC ಚಂದ್ರಶೇಖರ್ ಸಾಹೇಬರು ಎಲ್ಲರೂ ಕೂಡ ಮುಕ್ತವಾಗಿ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದವರು. ಮುಖ್ಯವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು. ಇವತ್ತು ಯಾರು ನಮ್ಮ ಪಕ್ಷ ಮುಜುಗರಕ್ಕೆ ಒಳಗಾಗಬಾರ್ದು ಅನ್ನುವಂಥ ವಿಚಾರದಿಂದ ನನ್ನ ಸ್ವ-ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನ ಇವತ್ತು ನಾನು ಮುಖ್ಯಮಂತ್ರಿಯವರಿಗೆ ಕೊಡ್ತಾ ಇದ್ದೀನಿ. ಅದಾದ ನಂತರ ಅಖಾಡದಲ್ಲಿ ಏನಾಗುತ್ತೋ ತಮಗೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇವರು ಕಣ್ಣೀರು ಹಾಕಿ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಈಗ ಬಿಜೆಪಿಯ ಪಾದಯಾತ್ರೆ ಏನಾಗುತ್ತೆ ಅನ್ನೋದು ನಿಮಗೆ ಹೇಳ್ತೀನಿ ಚಿಕ್ಕ ಬ್ರೇಕ್ ನಂತರ. ಬ್ರೇಕಂದ್ರ ಮತ್ತೆ ಸ್ವಾಗತ. ನಾಗೇಂದ್ರ ಅವರು ಕಣ್ಣೀರು ಹಾಕಿದ್ರು, ಕಣ್ಣೀರಿನ ಮೂಲಕ ರಾಜೀನಾಮೆ ಕೊಟ್ಟರೂ ಕೂಡ ಬಿಜೆಪಿಯವರೇನು ತಮ್ಮ ಪಾದಯಾತ್ರೆಯನ್ನು ನಿಲ್ಲಿಸ್ತಾ ಇಲ್ಲ. ಬಿಜೆಪಿಯವರ ಪಾದಯಾತ್ರೆಯ ಕತೆ ಏನು? ಹಾಗಾದ್ರೆ ಯಾವ ಸ್ವರೂಪದಲ್ಲಿ ಮಾಡ್ತಾರೆ? ನಾಗೇಂದ್ರ ರಾಜೀನಾಮೆಯನ್ನ ನಾವು ಒಪ್ಪೋದಿಲ್ಲ, ಅವರ ರಾಜೀನಾಮೆ ಸಾಕಾಗಲ್ಲ, ಅಲ್ಲಿಗೆ ಮುಗಿದಿಲ್ಲ, ಇದು ಪಾದಯಾತ್ರೆಯನ್ನು ಇದೇ ಕಾರಣಕ್ಕೆ ನಿಲ್ಲಿಸೋದಿಲ್ಲ ಅಂತೇಳಿ ಬಿಜೆಪಿ ಘೋಷಣೆ ಮಾಡಿದೆ. ದಲಿತರ ಹಣವನ್ನೇ ಅವರು ನುಂಗಿರುವಂಥದ್ದು. ಅವ್ರು ನುಂಗಿರುವಂತಹ ಹಣ ದಲಿತರ ಹಣ. ಪೂರ್ತಿ 187 ಕೋಟಿ ರೂಪಾಯಿ ಕೂಡ ವಾಪಸ್ ಬರಬೇಕು. ವಾಲ್ಮೀಕಿ ನಿಗಮಕ್ಕೆ ಪೂರ್ತಿ ಆ 187 ಕೋಟಿ ರೂಪಾಯಿ ಜಮೆ ಆಗಬೇಕು. ಸಂಪುಟಕ್ಕೆ ಅವರನ್ನ ಸೇರಿಸಿಕೊಂಡಿದ್ದೇ ತಪ್ಪು. ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ತಪ್ಪು. ಪರಿಶಿಷ್ಟರಿಗೆ ಅನ್ಯಾಯ ಮಾಡಿದ್ದೇ ನಾಗೇಂದ್ರ, ನಾವಲ್ಲ. ಅವರು ಪರಿಶಿಷ್ಟರು ಅಂತ ಹೇಳುವಂಥ ಕಾರಣಕ್ಕಾಗಿ ಅವರನ್ನು ನಾವು ಟಾರ್ಗೆಟ್ ಮಾಡಿಲ್ಲ, ಅವರೇ ಅನ್ಯಾಯ ಮಾಡಿದ್ದಾರೆ. ಅಧಿವೇಶನದಲ್ಲಿ ಚರ್ಚೆಗೆ ಸರ್ಕಾರದಿಂದಲೇ ಪಲಾಯನ ಆಗಿದೆ ಅನ್ನುವಂಥದ್ದನ್ನು ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಮತ್ತು ಆ ಸಂಬಂಧವಾಗಿ ಈಗಾಗಲೇ ಪಾದಯಾತ್ರೆ ಯಥಾ ಪ್ರಕಾರ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಘೋಷಣೆ ಮಾಡಿದೆ ಬಿಜೆಪಿ. ಆ ನಿರ್ಧಾರವನ್ನು ಬಿಜೆಪಿ ಕೈಗೂಡಿದೆ. ಇದಾಗಿತ್ತು ಉತ್ತರ ಪಂಚಾಯಿತಿ. ನಮಸ್ಕಾರ.